ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಈ ಪೂರ ಎಕ್ಸ್ಪ್ರೆಷನ್ನು ಶೋ ದ್ಯಾಟ್ ಇಲ್ಲಿ ನಾವು ಪ್ರೂವ್ ಮಾಡಬೇಕು ಏನಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಟೈಮ್ಸ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಹೇಳಿ. ಸರಿನಾ? ಸೊ ಮೊದಲನೇದಾಗಿ ನಾವು ಆರ್ ಎಚ್ ಎಸ್ಸಿಂದ ಶುರು ಮಾಡ್ತು ಅಂತ ಹೇಳಿದ್ರೆ ಒಳ್ಳೆಯದು. ಏನಕ್ಕಂತ ಹೇಳಿದ್ರೆ ಒಂಥರ ಬೇಸ್ ಕೊಡುತ್ತೆ, ಇದ್ರ ಮೇಲೆ ನಾವು ಕೆಲಸ ಮಾಡ್ಬೋದು. ಸೊ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಎಕ್ಸ್ ಪ್ಲಸ್ ವೈ ಹಾಕ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮತ್ತು ಝೀರೋ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆ್ಯಂಡ್ 0 0 0 ಆ್ಯಂಡ್ 1. ಸೊ ಇದು ನಿಮ್ಮ ಎಕ್ಸ್ಪ್ರೆಷನ್ಸು. ಸೊ ಮತ್ತೆ ಮುಂದೆ ಎಲ್ ಎಚ್ ಎಸ್. ದಿಸ್ ಇಸ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ಹಾಂ, ಸೊ ಇಲ್ಲಿ ಇವಾಗ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0 ಸೈನ್ ಎಕ್ಸ್ cos x and 0 0 0 1 ಇಂಟು ಏನು ಬರುತ್ತೆ ಇಲ್ಲಿ ಎಕ್ಸ್ ಬದಲಾಗಿ ವೈ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸರಿನಾ? ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತು ಅಂತ ಹೇಳಿದ್ರೆ ಬರುತ್ತೆ ಅಷ್ಟೇ. ಸೊ ಇಲ್ಲಿ ಇದನ್ನೆಲ್ಲ ಎರೇಸ್ ಮಾಡೋಣ. ವೈ 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 ಆ್ಯಂಡ್ ವೈ. ಹಾಂ, ಇವಾಗ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಈ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಬರಲೇಬೇಕು, ಯಾಕಂತ ಹೇಳಿದ್ರೆ ಇದು ಪ್ರೂಫ್ ಪ್ರಾಬ್ಲಮ್. ಸೊ ಅದೇ ಅಡ್ವಾಂಟೇಜು. ಸೊ ಇಲ್ಲಿಂದ ಶುರು ಮಾಡ್ತೀನಿ. ಮೊದಲನೇ ಕಾಲಮು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಪ್ಲಸ್ 0. ನೋಡಿ ಅದೇ ಎಕ್ಸ್ಪ್ರೆಷನ್ ಬರ್ತಾಯಿದೆ. ದಟ್ ಈಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಪ್ಲಸ್ ವೈ ಅಲ್ವಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸುಮ್ಮನೆ ಇಲ್ಲಿ ಏನಿದೆಯೋ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡೋಗಿ ಅಷ್ಟೇ. ಇದು ಮೈನಸ್ ಆಫ್ ಸೈನ್ ಎಕ್ಸ್ ಸೈನ್ ವೈ ಮೈನಸ್ ಕಾಸ್ ಎಕ್ಸ್ ಕಾಸ್ ವೈ ಬರುತ್ತೆ. ನೋಡ್ಕೊಳ್ಳಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಂತ, ಅದಾದಮೇಲೆ 0 ಅಷ್ಟೇ. ಇಲ್ಲೇನಿದೆಯೋ ಅದು ಎಕ್ಸ್ಪ್ಯಾಂಡ್ ಮಾಡ್ಕೊಂಡೋಗಿ ಅದೇ ಉತ್ತರ. ಮತ್ತು ಮುಂದೆ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಮತ್ತಿದು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಮತ್ತಿದು 0 ಮತ್ತಿದೆಲ್ಲ 0 0 1 ಈ ರೀತಿಯಲ್ಲಿ ಬರುತ್ತೆ. ಸರಿನಾ? ಸೊ ಕೊನೆಯದಾಗಿ ಉತ್ತರ ಏನು? ಇಟ್ ಹ್ಯಾಸ್ ಟು ಬಿ ಈಕ್ವಲ್ ಟು ದಿಸ್. ಇನ್ನೇನು ಆಪ್ಷನೇ ಇಲ್ಲ ಅಲ್ವಾ? ಯಾಕಂತ ಹೇಳಿದ್ರೆ ಅದೇ ಎಲ್ಲ ಐಡೆಂಟಿಟಿ ಇವೆಲ್ಲ. ಸೊ ಹಾಗಾಗಿ ದಿಸ್ ಈಸ್ ಈಕ್ವಲ್ ಟು ಆರ್. ಎಂಥದಿದು? ಆರ್ ಎಚ್ ಎಸ್. ಹೆನ್ಸ್ ಪ್ರೂವ್ಡ್. ಅಷ್ಟೇ. ಸರಿನಾ? ಸೊ ಬುದ್ಧಿವಂತಿಕೆ ಅಂತ ಹೇಳಿದ್ರೆ ನೀವು ವೆರಿಫೈ ಮಾಡ್ಕೊಬೋದು. ಇದನ್ನು ಮಲ್ಟಿಪ್ಲೈ ಮಾಡಿ ಇವೆಲ್ಲ ಮಲ್ಟಿಪ್ಲೈ ಇದೇ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಸೊ ಇದನ್ನೇ ಎಕ್ಸ್ಪ್ಯಾಂಡ್ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಪ್ರೂಫ್ ಪ್ರಾಬ್ಲಮ್ ಅಲ್ಲ, ದಿಸ್ ಟು ಹ್ಯಾಸ್ ಟು ಬಿ ಈಕ್ವಲ್. ಸೊ ಹಾಗಾಗಿ ಇದರಲ್ಲಿ ವರ್ಕೌಟ್ ಆಗುತ್ತೆ ಆ ಥರ. ಸೊ ಹಾಗಾಗಿ ಈ ಥರ ಜಲ್ದಿ ಮಾಡ್ಬೋದು.